ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವಾಗ 12 ಗಂಟೆ ಆಗಿದೆ. ನಿನ್ನೆ ಇಲ್ಲಿ ಬಂದೆ, ಗಂಡನ ಮನೆಗೆ ಬಂದೆ. ಇದೇ ನೋಡಿ ನಮ್ಮ ಗಂಡನ ಮನೆ. ನಿನ್ನೆ ಬಂದ್ವಿ ಮಧ್ಯಾಹ್ನ, ಹಾಗಾಗಿ ಇವಾಗ ವ್ಲಾಗ್ ಶುರು ಮಾಡಿದೆ. ನನ್ನ ಮಗಳು ಸ್ನಾನ ಎಲ್ಲ ಆಗಿ ಮಲ್ಕೊಂಡಿದ್ದಾಳೆ. ಮಗ ಅಂಗನವಾಡಿಗೆ ಹೋದ ಬೆಳಗ್ಗೆ. ಇವತ್ತು ಹೋಗಲ್ಲ ಅಂತ ಅಳ್ತಾ ಇದ್ದ, ಆದರೂ ಕರ್ಕೊಂಡೋಗಿ ಬಿಟ್ಟು ಬಂದರು ಮನೆಯವರು. ನಮ್ಮ ಅತ್ತೆ ಒಳಗಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ನಾನು ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ಹಾಗೆ ಈ ಕಡೆ ಇಲ್ಲೆಲ್ಲ ತೋಟ ಇದೆ ನೋಡಿ, ತೋಟ ಇಲ್ಲೇ ಎದುರುಗಡೆನೇ ತೋಟ ಎಲ್ಲ ಇದೆ. ಹಾಗೆ ಈ ಕಡೆ ಬಂದರೆ ನಮ್ಮ ಮನೆ ಗಾಡಿಗಳು. ಹಾಗೆ ನನ್ನ ಮಗಳಿಗೆ ಇನ್ನೂ 5 ತಿಂಗಳು ತುಂಬುತ್ತೆ. ಇನ್ನೊಂದು ಸ್ವಲ್ಪ ದಿನ, 1ನೇ ತಾರೀಕು ಬಂದರೆ 5 ತಿಂಗಳು ಫುಲ್ ಆಗುತ್ತೆ ಅವಳಿಗೆ. ಹಾಗಾಗಿ ನಿನ್ನೆನೇ ಕರ್ಕೊಬಂದ್ವಿ. ಇವಾಗ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಸ್ನಾನ ಎಲ್ಲ ಮಲ್ಕೊಂಡ್ಳು. ಇವಾಗ ಅಡುಗೆ ಎಲ್ಲ ಆಗಿದೆ. ಅಡುಗೆ ಬೀನ್ಸ್ ಪಲ್ಯ, ತಿಳಿಸಾರು, ಮತ್ತು ನಿನ್ನೆ ಚಿಕನ್ ಕಬಾಬ್ ಮಾಡಿದ್ದು ಹಾಗೆ ಇದೆ, ಚಿಕನ್ ಡ್ರೈಯು ಹಾಗೆ ಇದೆ. ಹಾಗಾಗಿ ಅಡುಗೆ ಮಾಡೋ ಕೆಲಸ ಇಲ್ಲ. ಅನ್ನ ಒಂದು ಮಾಡಬೇಕು. ಅನ್ನ ಒಂದು ಮಾಡಿಕೊಂಡು ಊಟ ಮಾಡಿದ್ರೆ ಆಯಿತು. ಇದೇ ನೋಡಿ ನನ್ನ ಗಂಡನ ಮನೆ, ಶ್ರೀ ವನದುರ್ಗೆ ನಿಲಯ. ವನದುರ್ಗಾ ನಿಲಯ ಬೇಕಾದರೆ ಹೋಮ್ ಟೂರ್ ಮಾಡ್ತೀನಿ ಒಂದಿನ. ಇವಾಗ ಜಸ್ಟ್ ಇಲ್ಲೇ ಮುಂದ್ಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿನ್ನೆ ಅಮ್ಮನ ಬಿಟ್ಟು ಬರ್ತಾ ಬೇಜಾರಾಯಿತು ಸ್ವಲ್ಪ. ಯಾಕಂದರೆ 4 ತಿಂಗಳಿಂದ ಅಲ್ಲೇ ಇದ್ದಿದ್ದಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಅಮ್ಮಂಗೂ ಬೇಜಾರಾಯಿತು ಪಾಪುನ ಕಳಿಸ್ಕೊಡೋಕ್ಕೆ. ಆದರೂ ಏನು ಮಾಡೋಂಗಿಲ್ಲ, ಬರಲೇಬೇಕು. ಹಾಗಾಗಿ ಬಂದ್ವಿ. ಅಮ್ಮ ಬರಲಿಲ್ಲ ನಿನ್ನೆ, ಯಾಕಂದರೆ ಅಪ್ಪ ಒಂದು ಸರಿ ಬಂದು ಹೋಗಿದ್ದು. ನಾಮಕರಣ ಇಲ್ಲೇ ಆಗಿದ್ದು, ಹಾಗಾಗಿ 2 ತಿಂಗಳಿಗೆ ನಾಮಕರಣ ಮಾಡಿದ್ವಿ ಇಲ್ಲೇ. ಹಾಗಾಗಿ ಬಂದು ಹೋಗಿದ್ದರಿಂದ ಹಾಗಾಗಿ ಬರಲಿಲ್ಲ ಅಮ್ಮ. ಅಪ್ಪ ಇರಲಿಲ್ಲ, ಅಪ್ಪ ಕೆಲಸಕ್ಕೆ ಹೋಗಿದ್ದರು. ಹಾಗಾಗಿ ಮನೆ ಕಡೆ ಯಾರು ಒಬ್ಬರು ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲೆ ಜೋಡಿಸೋದೆಲ್ಲ ಇರುತ್ತಲ್ಲ, ಹಾಗಾಗಿ ಬರಲಿಲ್ಲ. ಅತ್ತೆ ಬಂದಿದ್ದರು ಕರ್ಕೊಂಡೋಗೋಕ್ಕೆ. ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಬಂದಿದ್ದರು. ಇಬ್ಬರು ಬಂದು ಕರ್ಕೊಂಡು ಬಂದರು ನಿನ್ನೆ. ಹಾಗೆ ಇನ್ನೇನು ಹೇಳಿ, ಅಷ್ಟೇ. ಖುಷಿ ಆಗ್ತಿದೆ, ಒಂಥರ ಖುಷಿ ಇದೆ. ಅಮ್ಮನ ಬಿಟ್ಟು ಬಂದಿದ್ದಕ್ಕೆ ಒಂಥರ ಬೇಜಾರಿದೆ. ಆದರೂ ಇವಾಗ ಫೋನಲ್ಲೆಲ್ಲ ಮಾತಾಡ್ಕೊಂಡು ಇರ್ಬೋದಲ್ಲ ಹಾಯಾಗಿ. ಹಾಗಾಗಿ ಏನೂ ತೊಂದರೆ ಇಲ್ಲ. ನಮ್ಮನೆ ನಾಯಿ ನೋಡಿ ಇಲ್ಲೇ ಮಲ್ಕೊಂಡಿದ್ದಾನೆ. ನನ್ನ ಮಗನ ಗಾಡಿ ಫುಲ್ಲು ಹಾಳಾಗಿದೆ. ಕಾರು, ಸಣ್ಣ ಕಾರ್ ತಂದು ಕೊಟ್ಟಿದ್ರೆ ಅದೆಲ್ಲ ಹಾಳು ಮಾಡ್ಕೊಬಿಟ್ಟಿದ್ದಾನೆ. ಅದನ್ನೆಲ್ಲ ಇವಾಗ ರಿಪೇರಿ ಮಾಡ್ತೀನಿ ಅಂತಿದ್ರು. ರಿಪೇರಿ ಮಾಡಿ ಅವನು ಅಂಗನವಾಡಿಗೆ ಹೋಗಿ ಬರೋಷ್ಟ್ರಲ್ಲಿ ರಿಪೇರಿ ಮಾಡಿರ್ತೀನಿ ಅಂದಿದ್ದಾರೆ ನಮ್ಮ ಮನೆಯವರು. ಇಲ್ಲ, ನಗರಕ್ಕೆ ಹೋಗಿದ್ದಾರೆ ಅವ್ರೀಗ, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ನೋಡ್ಬೇಕು ರಿಪೇರಿ ಮಾಡ್ತಾರ ಅಂತ. ಓಕೆ, ನನ್ನ ಮಗನ ಫೋಟೋ ನೋಡಿ. ಇದು ಹುಡುಗಿ ಡ್ರೆಸ್ ಹಾಕಿಸಿ ತೆಗ್ಸಿರೋದು. 1.5 ವರ್ಷ ಇರಬೇಕಾದ್ರೆ ಹುಡುಗಿ ಡ್ರೆಸ್ ಹಾಕಿ ತೆಗ್ಸಿರೋದು. ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾನಲ್ಲ. ಈ ಕಡೆ ಬಂದರೆ ಇದು 9 ತಿಂಗಳಲ್ಲಿ ತೆಗ್ಸಿದ್ದು ಫೋಟೋ. ಸ್ಟುಡಿಯೋಕ್ಕೆ ಹೋಗಿ ಕರ್ಕೊಂಡೋಗಿ ತೆಗ್ಸಿರುವಂಥದ್ದು. ಹಾಗೆ ನಮ್ಮ ಅತ್ತೆ ಈ ಕಡೆ ಬಟ್ಟೆ ಎಲ್ಲ ಒಣಗಿ ಹಾಕಿದ್ರು ಬೆಳಗ್ಗೆ. ಎಲ್ಲ ತೆಗೆದು, ಬಿಸಿಲು ಬಂದಿತ್ತು ಫುಲ್. ಇವತ್ತು ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ, ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಿಸಿಲಿತ್ತು. ಹಾಗೆ ನೋಡಿ ನಮ್ಮ ತುಳಸಿ ಕಟ್ಟೆ. ಇದು 3 ಸ್ಟೆಪ್ ಮಾಡಿದ್ದಾರೆ ತುಳಸಿ ಕಟ್ಟೆನ. ಹಾಗೆ ಒಂದು ಸಣ್ಣ ಗಿಡ ನೆಟ್ಟಿದ್ದಾರೆ. ತುಂಬ ದೊಡ್ಡ ಆಗಿತ್ತು ಅಂಥೇಳಿ ಎಲ್ಲ ತೆಗೆದು ಒಂದು ಸಣ್ಣ ಗಿಡ ಹಾಕಿದ್ದಾರೆ ಇವಾಗ. ಹಾಗೆ ಹಬ್ಬದ ಹಿಂದಿನ ದಿನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮ ಅತ್ತೆ ಹೋಳಿಗೆಗಂತ ರೆಡಿ ಮಾಡ್ತಾಯಿದ್ರು. ಹೂರಣ ಬರುತ್ತಲ್ಲ, ಅದು ಬೇಳೆ ಎಲ್ಲ ಬೇಯಿಸಿ ಕಡ್ದು ಮತ್ತೆ ಮಗ್ಸ್ತಾ ಇದ್ದಾರೆ ಗಟ್ಟಿಯಾಗಲಿ ಅಂತ. ಹಾಗೆ ಇಲ್ಲಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದಾರೆ ನೋಡಿ. ಹೂರಣ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಮಾಡ್ತಾ ಇದ್ದಾರೆ ನೋಡಿ. ಹೋಳಿಗೆ ರೆಡಿಯಾಗಿದೆ. ಅದು ಹಿಟ್ಟು ಚೆನ್ನಾಗಿ ಬಂದಿರಲಿಲ್ಲ, ಹಾಗಾಗಿ ಹೋಳಿಗೆ ಸ್ವಲ್ಪ ಈ ಸರಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಆದರೂ ಚೆನ್ನಾಗಾಗಿತ್ತು.
ನೋಡಿ ಎಲ್ಲ ಉಂಡೆ ಮಾಡಿ ಅವರೇ ಮಾಡಿದ್ದು. ಪಾಪ ಒಬ್ಬರೇ ಮಾಡಿದ್ರು, ನನಗೆ ಪಾಪು ಬಿಡಲಿಲ್ಲ, ಹಠ ಮಾಡ್ತಿದ್ಲು. ಹಾಗಾಗಿ ಅವರೊಬ್ಬರೇ ಮಾಡಿದ್ದು ಹೋಳಿಗೆ. 1 kg ಹಿಟ್ಟಿದ್ದು ಹೋಳಿಗೆ ಮಾಡಿದರು ಅವರೊಬ್ಬರೇ ಪಾಪ. ನೋಡಿ ಹೋಳಿಗೆ ಎಲ್ಲ ರೆಡಿ ಆಗ್ತಿದೆ. ಇವರೇ ನಮ್ಮ ಅತ್ತೆ ನೋಡಿ ಹೋಳಿಗೆ ಮಾಡ್ತಾ ಇದ್ದಾರೆ. ಹಾಗೆ ನೈಟ್ ಹಬ್ಬದ ದಿನ ನೈಟು ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಅವರೊಬ್ಬರೇ ಮಾಡಿದ್ರು. ತುಂಬಾ ಸೆಕೆ ಆಗ್ತಿತ್ತು, ಅಡುಗೆ ಮನೇಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೆಕೆ ಆಗ್ತಿತ್ತು. ಹಾಗೆ ನನ್ನ ಮಗ ನೋಡಿ ಇಲ್ಲಿ ಸುಮ್ಮನೆ ಆಟ ಆಡ್ತಾ ಇದ್ದ. ನಾವೊಂದು ತೊಟ್ಲನ್ನ ಆಟದ ಬುಟ್ಟಿ ಮಾಡ್ಕೊಂಡಿದ್ದಾನೆ ಇವಾಗ. ಎಷ್ಟು ತೊಟ್ಲು ತುಂಬ ಆಟದ ಸಾಮಾನುಗಳನ್ನೆಲ್ಲ ತುಂಬಿ ಇಟ್ಟಿದ್ದಾನೆ ನೋಡಿ. ಯಾವ್ಯಾವ ಥರದ್ದು ಬೇಕು ಎಲ್ಲದೂ, ಒಂದು ಚಕ್ರ ಇದ್ರೂ ಒಂದು ಎಲ್ಲ ಮುರಿದು ಹಾಕ್ಕೊಬಿಟ್ಟಿದ್ದಾನೆ. ಮಕ್ಕಳೇ ಹಾಗೆ ಅಲ್ವಾ, ಎಲ್ಲ ಏನು ತಂದುಕೊಟ್ರು ಹಾಗೆ. ಇದು ನಮ್ಮನೆ ಕೊಟ್ಟಿಗೆ ನೋಡಿ, ಇಷ್ಟು ದನ ಕರುಗಳಿದ್ದಾವೆ. ಎಲ್ಲ ನನ್ನೇ ನೋಡ್ತಾ ಇದ್ದಾವೆ, ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ. ಹಾಗೆ ನಮ್ಮ ಮನೇಲಿ ಗೋಬರ್ ಗ್ಯಾಸ್ ಇದೆ, ಅದಕ್ಕೆ ನಮ್ಮ ಮಾವ ಸಗಣಿ ಕರಡ್ತಾ ಇದ್ದಾರೆ ಇವಾಗ. ನನ್ನ ಮಗ ಅದಕ್ಕೆ ನೀರು ಬಿಡ್ತೀನಿ ಅಂತೇಳಿ ಹೆಲ್ಪ್ ಮಾಡ್ತೀನಿ ಅಜ್ಜ ಅಂತ ಹೆಲ್ಪ್ ಮಾಡ್ತಾ ಇದ್ದಾನೆ. ತುಂಬ ಸಗಣಿ ಹಾಕಿದರೆ ಚೆನ್ನಾಗಿ ಗ್ಯಾಸ್ ಬರುತ್ತೆ. ನಾವು ಫಸ್ಟೆಲ್ಲ 1 ತಿಂಗಳಿಗೆ 1 ಸಿಲಿಂಡ್ರ್ ಖಾಲಿ ಮಾಡ್ತಿದ್ವಿ, ಸಿಲಿಂಡ್ರ್ ಗ್ಯಾಸು. ಇವಾಗ ಗೋಬರ್ ಗ್ಯಾಸ್ ಬಂದಮೇಲೆ 5 ತಿಂಗಳಾಯಿತು ಇವಾಗ ನಾವು ಸಿಲಿಂಡ್ರ್ ತಂದು. ಗೋಬರ್ ಗ್ಯಾಸಲ್ಲೇ ಅಡುಗೆ ಮಾಡ್ತೀವಿ, ಅಪರೂಪ ಸಿಲಿಂಡ್ರ್ ಗ್ಯಾಸಲ್ಲಿ ಅಡುಗೆ ಮಾಡೋದು. ಗೋಬರ್ ಗ್ಯಾಸ್ ಮಾಡಿಕೊಂಡ್ರೆ ತುಂಬಾ ಉಪಯೋಗ ಇದೆ. ಯಾರ್ಯಾರ ಮನೇಲಿ ದನ ಕರು ಎಲ್ಲ ಇರ್ತಾವಲ್ವ, ಅದ್ರ ಸಗಣಿನೇ ಸಾಕಾಗುತ್ತೆ. ತುಂಬಾ ಉಪಯೋಗ ಇದೆ ನೋಡಿ. ಇದು ಗೋಬರ್ ಗ್ಯಾಸ್ ಟ್ಯಾಂಕ್, ಇದು ಉಬ್ಬಿ ಬಂದರೆ ತುಂಬ ಗ್ಯಾಸ್ ಬರುತ್ತೆ ಒಳಗಡೆ. ಅಡುಗೆ ಮಾಡ್ಲಿಕ್ಕೆ ಸಾಕು, ಬೆಳಗ್ಗೆಯಿಂದ ಸಂಜೆವರೆಗೂ ಬರುತ್ತೆ ಸ್ವಲ್ಪ. ನಾವು ಸಗಣಿ ಎಷ್ಟು ಕರಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಪೈಪಲ್ಲೇ ಮೇಲೆ ಕೊಟ್ಟಿದ್ದಾರೆ, ಕೊಟ್ಟಿಗೆಯಿಂದ ಮೇಲೆ ತೊಗೊಂಡೋಗಿ ಮನೆಗೆ ಕಲೆಕ್ಷನ್ ಮಾಡಿದ್ದಾರೆ ನೋಡಿ. ಟ್ಯಾಂಕ್ ಈಗ ಅಲ್ಲೇ ಪಕ್ಕಕ್ಕೆ ಹೊರಗೆ ವೇಸ್ಟೇಜ್ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಅಂದರೆ ಗೊಬ್ಬರ ಗುಂಡಿನೇ ಇದೆ ಅಲ್ಲೇ, ಅದಕ್ಕೆ ವೇಸ್ಟೇಜ್ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಅಲ್ಲೆಲ್ಲ ಚೆನ್ನಾಗಿ ಹುಲ್ಲು ಬೆಳ್ಕೊಂಡಿದೆ, ಸಗಣಿ ಅಲ್ಲೇ ಬೀಳುತ್ತಲ್ವ, ಹಾಗಾಗಿ ಸುತ್ತಮುತ್ತ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಗೊಬ್ಬರ ಗುಂಡಿಗೆ ಬಿಟ್ಟರೆ ಗೊಬ್ಬರನೂ ಆಗುತ್ತೆ, ಹಾಗೆ ವೇಸ್ಟೇಜು ಏನು ವೇಸ್ಟ್ ಆಗೋಲ್ಲ. ಹಾಗಾಗಿ ಗೊಬ್ಬರ ಗುಂಡಿಗೆ ವೇಸ್ಟೇಜನ್ನು ಹೋಗೋಕೆ ಮಾಡಿದ್ದಾರೆ. ಈ ಕಡೆ ಎಲ್ಲ ಬಾಳೆ ಮರ, ತೆಂಗಿನ ಮರ ಎಲ್ಲ ಅಲ್ಲಲ್ಲೇ ಇದೆ. ಬಸಳೆ ನೆಟ್ಟಿದ್ದಾರೆ ನಮ್ಮ ಅತ್ತೆ, ಅಲ್ಲೇ ಕೆಳಗೆ ತೆಂಗಿನ ಮರದ ಕೆಳಗೆ ಬಸಳೆನೂ ನೆಟ್ಟಿದ್ದಾರೆ. ಹಳ್ಳಿ ಕಡೆ ವಾತಾವರಣ ಅಲ್ಲಲ್ಲೇ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಬಸಳೆ ಅಷ್ಟೇನು ಚೆನ್ನಾಗಾಗಿಲ್ಲ, ಆದರೂ ಸಾಕು ಒಂದು ಸಾಂಬಾರಿಗೆ ಏನು ಇಲ್ಲದಿದ್ದಾಗ. ಅಲ್ಲೇ ಪಲಾವ್ ಸೊಪ್ಪಿದೆ ನೋಡಿ. ಹಾಗೆ ಪೇರಲೆ ಮರ, ಅಲ್ಲೇ ಪಕ್ಕಕ್ಕೆ ಮಾವಿನ ಮರ. ಆ ಕಡೆ ಬಂದರೆ ತೋಟ ಇದೆ, ಸ್ವಲ್ಪ ಸಣ್ಣ ಸಸಿಗಳನ್ನ ಹಾಕಿದ್ದಾರೆ ಒಂದು ಸ್ವಲ್ಪ. ನಮ್ಮತ್ತೆ ಇದು ದೊಡ್ಡ ಪತ್ರೆ ಬರುತ್ತಲ್ವ, ಅದನ್ನೊಂದು ಚೀಲಕ್ಕೆ ಹಾಕಿಟ್ಟಿದ್ದಾರೆ. ಮಕ್ಕಳೆಲ್ಲ ಇದ್ದಾಗ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಎಲ್ಲ ಚೀಲಕ್ಕೆ ಹಾಕಿ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ, ಚೆನ್ನಾಗಾಗಿದೆ. ಹಾಗೆ ಅಲೋವೆರಾನು ಹಾಕಿದ್ದಾರೆ. ಮತ್ತು ಅಲ್ಲಿ ಲಿಂಬೆಹಣ್ಣಿನ ಗಿಡ ಕೊಟ್ಟೆಗೆ ಹಾಕಿಟ್ಟಿದ್ದಾರೆ ನೆಡ್ಲಿಕ್ಕೆ ಅಂತೇಳಿ. ನೆಲಬಸಲೆ ತುಂಬ ಚೆನ್ನಾಗಾಗಿದೆ ನೋಡಿ. ಇದಕ್ಕೆ ನೆಲಬಸಲೆ ಅಂತ ಹೇಳ್ತೀವಿ ನಾವು, ನಮ್ಮ ಕಡೆ ನೆಲಬಸಲೆ ಗಿಡ ಅಂತ ಹೇಳ್ತೀವಿ ಇದಕ್ಕೆ. ಸಾಂಬಾರಿಗೆಲ್ಲ ಯೂಸ್ ಆಗುತ್ತೆ, ಚೆನ್ನಾಗಾಗುತ್ತೆ ಸಾಂಬಾರು. ಅಲೋವೆರಾ ನೋಡಿ ತುಂಬ ಗಿಡ ಹಾಕಿದ್ರು, ಎಲ್ಲದೂ ಚೆನ್ನಾಗಿ ಬಂದಿದೆ. ಮತ್ತು ಹೂವಿನ ಗಿಡ ಎಲ್ಲ ಚೆನ್ನಾಗಿ ಹಾಕ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ನೀರೆಲ್ಲ ಬಿಡೋದೆಲ್ಲ ಅವರೇ ಮಾಡ್ತಾರೆ ನೋಡಿ. ಎಲ್ಲ ಕಡೆ ನೆಲಬಸಲೆ ಗಿಡ ಎಷ್ಟು ಚೆನ್ನಾಗಿ ಹುಟ್ಟಿದೆ. ಹಾಗೆ ಒಂದು ಬದನೆ ಗಿಡ ಇದೆ, ಇದು 1 ವರ್ಷ ಆಯಿತು ಕಾಯಿ ಬಿಡ್ತಾ ಇರುತ್ತೆ ಅವಾಗವಾಗ. ಹಾಗೆ ಇದು ಸದಾಪಿನ ಸೊಪ್ಪು ಅಂತ ಹೇಳ್ತೀವಿ ನಾವು, ಮಕ್ಕಳಿಗೆಲ್ಲ ಬಾಲಗ್ರಹ ಅಂತೀವಲ್ವ, ಅದಿದ್ದಾಗ ಸ್ವಲ್ಪ ಇದನ್ನ ಮೈಗೆಲ್ಲ ಹಾಕಿದ್ರೆ ಸ್ವಲ್ಪ ಮಕ್ಕಳು ಚೇಷ್ಟೆ ಮಾಡೋದನ್ನ ನಿಲ್ಲಿಸ್ತಾರೆ. ಹಾಗಾಗಿ ಇದನ್ನ ನಮ್ಮ ಮನೇಲಿ ನೆಟ್ಟಿದ್ದಾರೆ, ಚಿಕ್ಕ ಮಕ್ಕಳು ಇದ್ದಾವಲ್ವ, ಹಾಗಾಗಿ ಇದೊಂದು ಗಿಡನ ನೆಟ್ಟಿದ್ದಾರೆ ನಮ್ಮ ಅತ್ತೆ. ತುಂಬ ಸ್ಮೆಲ್ಲು ಇರುತ್ತೆ, ಇದು ಚೆನ್ನಾಗಿ ಉಪಯೋಗಕ್ಕೂ ಬರುತ್ತೆ. ಹಾಗೆ ಇದನ್ನು ಶೋಕೇಶಿನ ಗಿಡ, ಗುಲಾಬಿ ಗಿಡ ಹಾಕಿದ್ದಾರೆ ಪಾಟಿಗೆ, ಗಿಡಕ್ಕೆ ಚೀಲಕ್ಕೆ ಹಾಕಿಟ್ಟಿದ್ದಾರೆ. ಹಾಗೆ ಶೋ ಗಿಡಗಳು ತುಂಬ ಗಿಡ ಮಾಡ್ತಿದ್ರು ಆವಾಗೆಲ್ಲ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ನನ್ನ ಮಗ ಹೋಗಿ ಎಲ್ಲ ಕೈ ಹಾಕ್ತಾನೆ ಅಂತ. ಹಾಗೆ ರೋಸ್ಗಳು
ಶೋ ಗಿಡ ತುಂಬಾ ಹಾಕಿದ್ರು. ನನ್ನ ಮಗ ಅಲ್ಲೆಲ್ಲ ಸೈಡಿಗೆ ಹೋಗಿ ಮಕ್ಕಳು ಇದಾವಲ್ವ, ಹಾಗೆ ಸೈಡಿಗೆ ಹೋಗಿ ಕೈ ಹಾಕ್ತಾರೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಕಡಿಮೆ ಮಾಡಿದ್ದಾರೆ, ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಇವಾಗ. ನೋಡಿ ಶೋ ಗಿಡಗಳು, ಸೇವಂತಿಗೆನೂ ಹಾಕಿದ್ದಾರೆ ಪಾಟಿಗೆಲ್ಲ. ಎಲ್ಲ ಇವಾಗ ಒಂದು ಚೂರೆಲ್ಲ ಚಿಗುರ್ತಾ ಇದ್ದಾವೆ ಶೋ ಗಿಡಗಳು. ನೋಡಿ ಹೂ ಬಿಟ್ಟಿದ್ದಾವೆ. ಇದೊಂಥರ ಪಿಂಕ್ ಕಲರ್ ಶೋ ಗಿಡ. ಹಾಗೆ ನನ್ನ ಮಗನ ಕುದುರೆ ನೋಡಿ, ಕುದುರೆ ಗಾಡಿ ಆನ್ಲೈನಲ್ಲಿ ತರಿಸಿದ್ದೆ. ಇದು ತುಂಬಾ ಚೆನ್ನಾಗಿದೆ, ಪ್ರೈಸು ಕಮ್ಮಿ. ಇದನ್ನು ಎಲ್ಲ 1-2-3 ಸರಿ ಎಲ್ಲ ಬೀಳ್ಸಿದ್ದಾನೆ, ಆದರೂ ಅದು ಒಡೆದೋಗಿಲ್ಲ, ಚೆನ್ನಾಗಿದೆ. ಹಾಗೆ ಮನೆ ಈ ಕಡೆ ಇದ್ದೆ, ಅಲ್ಲೇ ಪಕ್ಕಕ್ಕೆ ನಮ್ಮ ಮನೆ ಪಕ್ಕ ಸ್ವಲ್ಪ ಪಕ್ಕಕ್ಕೆ ಅಡಿಕೆ ಸಸಿನ ಹಾಕಿದ್ದಾರೆ. ಹಾಗೆ ಕೆಳಗೆ ಹಾಗೆ ಸುತ್ತಲೂ ಅಡಿಕೆ ಸಸಿ ಇದೆ, ಮನೆ ಸುತ್ತಲೂ. ಅಲ್ಲಿ ಟ್ಯಾಂಕಿ ಕಾಣ್ತಿದೆಯಲ್ವ, ಟ್ಯಾಂಕಿನೂ ಅಷ್ಟೇ, ಅಂದರೆ ರಿಂಗ್ ಬಿಟ್ಟು ಟ್ಯಾಂಕಿ ಮಾಡಿರೋದು. ನೋಡಿ ಸುತ್ತ ಬಾಳೆ ಮರ, ಅಡಿಕೆ ಮರ, ಹಾಗೆ ತೆಂಗಿನ ಮರ ಎಲ್ಲ ಮನೆ ಸುತ್ತಮುತ್ತನೇ ಇದೆ. ಎಷ್ಟು ಚಂದ ಅಲ್ವಾ. ಇದನ್ನೆಲ್ಲ ನೋಡೋದೇ ಒಂದು ಖುಷಿ. ಹಳ್ಳಿ ಕಡೆ ಆದರೆ, ಪೇಟೆ ಕಡೆ ಆದರೆ ಇದೆಲ್ಲ ಒಂದು ಸ್ವಲ್ಪ ಸಿಗಲ್ಲ, ಕಮ್ಮಿ ನೋಡೋಕ್ಕೆ. ನೋಡಿ ನಮ್ಮತ್ತೆ ಸೌತೆ ಬೆಳಿತೀನಿ ಅಂತೇಳಿ ಸೌತೆ ಬೀಜ ತಂದು ಹಾಕಿದ್ದಾರೆ, ಚೆನ್ನಾಗಿ ಆಗಿದೆ ಎಲ್ಲ. ಈಗ ಹೂ ಬಿಡೋಕ್ಕಾಗಿದೆ ಸೌತೆ ಬಳ್ಳಿ, ಮೇಲೆ ಹೋಗ್ತಾ ಇದೆ. ಅದಕ್ಕೆಲ್ಲ ಅಕೇಶಿಯ ಇದನ್ನು ಮುರಿದು ಇಟ್ಟಿದ್ದಾರೆ, ಅದು ಬಳ್ಳಿ ಹಬ್ಬಲಿಕ್ಕೆ ಅಂತ. ಎಲ್ಲ ಹತ್ರಲ್ಲೂ ಹೂ ಬಿಟ್ಟಿದೆ, ನೋಡಬೇಕು ಕಾಯಿ ಹೇಗೆ ಬಿಡುತ್ತೆ ಅಂತ. ಚೆನ್ನಾಗಿ ಒಂದು ಸರಿ ಹೋದ ವರ್ಷವೂ ಹಾಕಿದ್ರು, ಚೆನ್ನಾಗಾಗಿತ್ತು, ಸೌತೆಕಾಯಿ ತುಂಬಾ ಬಿಟ್ಟಿತ್ತು. ಈ ಸರಿ ನೋಡ್ಬೇಕು ಎಷ್ಟು ಬಿಡುತ್ತೆ ಅಂತ. ನಮ್ಮತ್ತೆ ಕೃಷಿ ಎಲ್ಲ ಭಾರಿ ಇಂಟ್ರೆಸ್ಟ್, ಹೂವಿನ ಗಿಡ, ಕೃಷಿ ಬಗ್ಗೆ ಇದೆಲ್ಲ ಭಾರಿ ಇಂಟ್ರೆಸ್ಟ್ ನಮ್ಮತ್ತೆಗೆ, ಎಲ್ಲದರಲ್ಲೂ ಅಷ್ಟೇ. ಓಕೆ ಫ್ರೆಂಡ್ಸ್, ಮನೆಯಿಂದ ಬಂದಮೇಲೆ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಹಾಗೆ ಹಬ್ಬದ ಹಿಂದಿನ ದಿನ ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ಒಟ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಇರುತ್ತೆ, 2-3 ದಿನದ ವ್ಲಾಗು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.